ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಸಾರಿ ಗಂಗೆ, ನನ್ನಿಂದ ನಿನಗೆ ನಿನ್ ಗಂಡಂಗೆ ಇಬ್ರಿಗೂ ತೊಂದರೆ ಆಗ್ತಿದೆ. ನನ್ನಿಂದನೇ ಹೀಗೆಲ್ಲ ಆಗ್ತಾ ಇರೋದು. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಅದ್ಗೆ ನೀವ್ಯಾಕೆ ಸಾರಿ ಕೇಳ್ತೀರಾ? ನಿಮ್ದೇನು ತಪ್ಪಿಲ್ಲ. ಆದ್ರೆ ಅಭಯ್ ಅವ್ರು ಯಾಕೆ ಈ ಥರ ನಾಪತ್ತೆ ಆಗ್ಬೇಕು? ಎಲ್ರಿಗೂ ಟೆನ್ಷನ್ ಆಗುತ್ತೆ ಅಲ್ವಾ? ನಂಗಂತೂ ಯಾಕಿದೆಲ್ಲ ಹೀಗೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಒಟ್ನಲ್ಲಿ ಅಭಯ್ ಅವರು ಸೇಫಾಗಿ ಆದಷ್ಟು ಬೇಗ ಮನೆಗೆ ಬಂದ್ರೆ ಸಾಕು ಅಂತ ಅನ್ನಿಸ್ತಿದೆ. ಹೆದರ್ಕೋಬೇಡ ಗಂಗೆ, ಖಂಡಿತ ಅಭಯ್ ಬಂದೇ ಬರ್ತಾನೆ. ಇವ್ರ ಡ್ರಾಮಾ ಅಂತೂ ಮುಗಿಯೋದೇ ಇಲ್ಲ. ಸೋ ಇರಿಟೇಟಿಂಗ್. ಛೆ. ಅಮ್ಮಮ್ಮ, ಅಭಯ್ ಅವ್ರು ಬರ್ತಾರಲ್ವಾ? ಹಾಗೆಲ್ಲ ಮಾತಾಡ್ಬೇಡ ಗಂಗೆ. ಅವನ್ ಬರ್ತಾನೆ, ಅವನ್ ಖಂಡಿತ ಬಂದೇ ಬರ್ತಾನೆ. ಆದ್ರೂ ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮಮ್ಮ. ಹೆದರ್ಕೋಬೇಡಮ್ಮ, ಏನೂ ಆಗಲ್ಲ. ಅವನ್ನ ಕರ್ಸೋ ಜವಾಬ್ದಾರಿ ನಂದು. ಹೋಗು, ತುಂಬಾ ಯೋಚನೆ ಮಾಡ್ಬೇಡ, ಹೋಗ್ಮ.